ನಮಸ್ಕಾರ. ಮೊನಾಲಿಸಾ ಚಿತ್ರವನ್ನು ಕದ್ದು ವಿಶ್ವವಿಖ್ಯಾತಗೊಳಿಸಿದ ಖದೀಮ ರೋಚಕ ನೈಜ ಘಟನೆಗಳ ಸೊತ್ತ. ಜಗತ್ತಿನ ಅತ್ಯಂತ ಪ್ರಸಿದ್ಧ ಚಿತ್ರ ಯಾವುದಂತ ಕೇಳಿದರೆ ಹೆಚ್ಚಿನವರು ತಕ್ಷಣ ಮೊನಾಲಿಸಾ ಅಂತ ಉತ್ತರಿಸ್ತಾರೆ. ಆದರೆ ಈ ಚಿತ್ರ ಯಾವಾಗಲೂ ಇಷ್ಟು ಪ್ರಸಿದ್ಧ ಆಗಿರಲಿಲ್ಲ ಅನ್ನೋದು ಚಾರಿತ್ರಿಕ ಸಂಗತಿ. ಇಟಲಿಯ ಮಹಾನ್ ಕಲಾವಿದ ಲಿಯೋನಾರ್ಡೋ ಡ ವಿಂಚಿ ಸಾಮಾನ್ಯ ಶಕೆ 1503ರಿಂದ 1519 ನಡುವೆ ಚಿತ್ರಿಸಿದಂಥ ಮೊನಾಲಿಸಾ ಒಬ್ಬ ಮಹಿಳೆಯ ನಿಗೂಢ ನಗುವಿನಿಂದ ಖ್ಯಾತಿ ಪಡೆದಂಥ ಚಿತ್ರ ಆಗೈತೆ. ಕಲಾಪರಿಣಿತರ ವಲಯದಲ್ಲಿ ಇದಕ್ಕೆ ಗೌರವ ಇತ್ತಾದರೂ ಕೂಡ 20ನೇ ಶತಮಾನದ ಆರಂಭದಲ್ಲಿ ಇದು ಲೂವ್ರ್ ವಸ್ತು ಸಂಗ್ರಹಾಲಯದ ಅನೇಕ ಅಮೂಲ್ಯ ಚಿತ್ರಗಳಲ್ಲಿ ಒಂದಾಗಿತ್ತು. ಆದರೆ 1911 ಆಗಸ್ಟ್ 21ರಂದು ನಡೆದ ಒಂದು ಕಳ್ಳತನ ಎಲ್ಲವನ್ನೂ ಬದಲಾಯಿಸಿತು. ಚಿತ್ರ ಕಾಣೆಯಾದ ಸುದ್ದಿ ವಿಶ್ವದ ಪತ್ರಿಕೆಗಳ ಮೊದಲ ಪುಟಗಳಲ್ಲಿ ಪ್ರಕಟ ಆಯಿತು. ಜನ ಮೊನಾಲಿಸಾ ಚಿತ್ರ ಎಲ್ಲಿದೆ ಅಂತ ಚರ್ಚೆ ಮಾಡಿದರು. ಸಾವಿರಾರು ಲೇಖನಗಳು ಬರೆಯಲ್ಪಟ್ಟವು. ಲಕ್ಷಾಂತರ ಜನ ಲೂವ್ರಿಗೆ ಬಂದು ಖಾಲಿಯಾಗಿದ್ದ ಗೋಡೆಯನ್ನು ನೋಡ್ತಾ ಹಿಂತಿರುಗ್ತಾ ಇದ್ರು. 1913ರಲ್ಲಿ ಕಳ್ಳನನ್ನು ಪತ್ತೆ ಹಚ್ಚಿ ಮೊನಾಲಿಸಾ ಚಿತ್ರವನ್ನು ಮತ್ತೆ ಲೂವ್ರ್ ಮ್ಯೂಸಿಯಂಗೆ ತಂದು ಪ್ರದರ್ಶನಕ್ಕೆ ಇರಿಸಿದಾಗ ಅದು ಹಿಂದಿನ ರೀತಿಯಲ್ಲಿ ಕೇವಲ ಒಂದು ಶ್ರೇಷ್ಠ ಕಲಾಕೃತಿ ಮಾತ್ರ ಆಗಿರಲಿಲ್ಲ, ಜಾಗತಿಕ ಪ್ರಸಿದ್ಧಿಯ ಸಂಕೇತವಾಗಿ ಬದಲಾಗಿತ್ತು. ಕಳ್ಳತನದ ಮೊದಲು ಕಲಾಪ್ರಿಯರಿಗೆ ಪರಿಚಿತವಾಗಿದ್ದಂಥ ಮೊನಾಲಿಸಾ ಕಳ್ಳತನದ ನಂತರ ಇಡೀ ಜಗತ್ತಿನ ಜನರಿಗೆ ಪರಿಚಿತ ಆಯಿತು. ಇವತ್ತು ಮೊನಾಲಿಸಾ ಕೇವಲ ಒಂದು ಚಿತ್ರ ಮಾತ್ರ ಅಲ್ಲ, ಅದು ರಹಸ್ಯಮಯ ನಗುವಿನ ಪುನರುಜ್ಜೀವನ ಯುಗದ ಕಲೆಯ ಮತ್ತು ಇತಿಹಾಸದ ಅತ್ಯಂತ ಪ್ರಸಿದ್ಧವಾದ ಕಲಾಕೃತಿ ಮತ್ತು ಕಲಾಕೃತಿಗಳ ಕಳ್ಳತನದ ಜೀವಂತ ಸಂಕೇತವಾಗಿ ಉಳ್ಕೊಂಡತ್ತೆ. ಸೋಜಿಗ ಅಂತ ಹೇಳಿದ್ರೆ ಮೊನಾಲಿಸಾವನ್ನು ಕದ್ದ ಕಳ್ಳ ಅದನ್ನು ಕರೆಯುವ ಮೂಲಕನೇ ಆ ಚಿತ್ರವನ್ನು ಅಮರಗೊಳಿಸಿದ, ಜಗತ್ಪ್ರಸಿದ್ಧಿ ಮಾಡಿದ. ಪ್ಯಾರಿಸ್ನ ಉರಿಯುವ ಬೇಸಿಗೆಯ ಒಂದು ಸಂಜೆ ಹಲವು ವಾರಗಳಿಂದ ದಾಖಲೆ ಮಟ್ಟದ ಬಿಸಿಗಾಳಿ ನಗರವನ್ನು ಸುಡ್ತಾ ಇತ್ತು. ಬೀದಿಗಳು ಬಹುತೇಕ ಖಾಲಿಯಾಗಿತ್ತು ಮತ್ತು ಜಗತ್ ಪ್ರಸಿದ್ಧವಾದಂಥ ಲೂವ್ರ್ ವಸ್ತು ಸಂಗ್ರಹಾಲಯ ಎಂದೆಂದಿಗಿಂತಲೂ ನೀರವ ಮತ್ತು ನಿರ್ಜನ ಆಗಿತ್ತು. ಹೊರಗೆ ಹೋಗೋದಕ್ಕೆ ಯಾರು ಧೈರ್ಯ ಮಾಡದೇ ಇದ್ದರೂ ಕೂಡ ಒಬ್ಬ ವ್ಯಕ್ತಿಗೆ ಮಾತ್ರ ಅದು ತನ್ನ ಕಾರ್ಯಾಚರಣೆಗೆ ಸುಸಮಯ ಆಗಿತ್ತು. ಆ ರಾತ್ರಿ ಆತ ಶತಮಾನದ ಅತಿ ದೊಡ್ಡ ಕಳ್ಳತನವನ್ನು ನಡೆಸ್ತಾನೆ. ಲೂವ್ರ್ನಿಂದ ಮೊನಾಲಿಸಾ ಚಿತ್ರವನ್ನು ಕದ್ದು ಪ್ಯಾರಿಸ್ ನಗರದ ಜನಸಂದಿನೊಳಗೆ ಹಾಲಲ್ಲಿ ಸಕ್ಕರೆ ಬೇರೆ ರೀತಿಯಲ್ಲಿ ಬಣವೆಯಲ್ಲಿ ಸೂಜಿಯಂತೆ ಯಾರು ಹುಡುಕೋದಕ್ಕೆ ಆಗದಂತೆ ಮಾಯವಾಗ್ತಾನೆ. ಈ ಘಟನೆ ಜಗತ್ತಿನ ಉದ್ದಗಲಕ್ಕೆ ಸಂಚಲನವನ್ನು ಉಂಟು ಮಾಡ್ತದೆ. ಫ್ರೆಂಚ್ ಪೊಲೀಸರು 2 ವರ್ಷಗಳ ಕಾಲ ತಪ್ಪು ಸುಳಿವುಗಳು, ತಪ್ಪು ಆರೋಪಗಳು ಮತ್ತು ಪ್ರಸಿದ್ಧ ವ್ಯಕ್ತಿಗಳ ಬಂಧನಗಳ ಹಾದಿನಲ್ಲಿ ಅಲೆದಾಡ್ತಾರೆ, ದಾರಿ ತಪ್ತಾರೆ. ಕೊನೆಗೆ ಒಂದು ರಹಸ್ಯ ಪತ್ರವೇ ಕಳ್ಳನನ್ನು ಪತ್ತೆ ಹಚ್ಚತಕ್ಕಂಥ ಸುಳುವಾಗುತ್ತೆ. ದಶಕಗಳ ನಂತರ ಬಹಿರಂಗವಾದ ಮಾಹಿತಿ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಹೇಗೆ ಮೊನಾಲಿಸಾ ಚಿತ್ರವನ್ನು ಕದ್ದ, ಹೇಗೆ ಬಹುತೇಕ ಪಾರಾಗಿಬಿಟ್ಟ ಮತ್ತು ಆ ಕಳ್ಳತನದ ಹಿಂದೆ ಇದ್ದ ಕುಶಲ ಯೋಜನೆ ಏನು ಅನ್ನೋದನ್ನು ನಾವೀಗ ನೋಡೋಣ. ಭಾನುವಾರದ ಸಂಜೆ ಸೂರ್ಯ ಮುಳುಗ್ತಾ ಇದ್ದಂತೆ ಕೊನೆಯ ವೀಕ್ಷಕರು ಲೂವ್ರ್ ಮ್ಯೂಸಿಯಂನಿಂದ ಹೊರಗೋಗ್ತಾ ಇರ್ತಾರೆ. ಆದರೆ ವಸ್ತು ಸಂಗ್ರಹಾಲಯ ಮುಚ್ಚುವ ಮುನ್ನ ಒಬ್ಬ ವ್ಯಕ್ತಿಯ ಹೊತ್ತು ಒಳಗೆ ಪ್ರವೇಶ ಮಾಡ್ತಾನೆ. ಆತ ಲೂವ್ರ್ ಸಿಬ್ಬಂದಿ ಧರಿಸಿರ್ತಕ್ಕಂಥ ಅಧಿಕೃತವಾದಂಥ ಬಿಳಿ ಉಡುಪನ್ನು ತೊಟ್ಟಿರ್ತಾನೆ. ಸಿಬ್ಬಂದಿಯೊಬ್ಬರಂತೆ ಬೆರೆತು ಹೋದ ಆತನನ್ನು ಆತ ಒಂದು ಸಣ್ಣ ಕೊಠಡಿಯನ್ನು ಹುಡುಕಿ ಅದರೊಳಗೆ ನುಗ್ಗಿ ಇಡೀ ರಾತ್ರಿ ಕಳಿತಾನೆ, ಅಲ್ಲೇ ಅಡಗಿಕೊಳ್ತಾನೆ. ಮುಂದಿನ ಸೋಮವಾರ ಅದನ್ನು ಲೂವ್ರ್ ಮುಚ್ಚಿರ್ತತೆ. ಹೀಗಾಗಿ ಆತ ಅಲ್ಲಿ ತಿರುಗಾಡುವ ಸಿಬ್ಬಂದಿ ಬಹಳ ಕಡಿಮೆ ಇರ್ತಾನೆ ಅನ್ನೋದು ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಅದು ಆತನಿಗೆ ಗೊತ್ತಿರುತ್ತೆ. ಮನೆಯಲ್ಲಿ ಅಡಗಿದ್ದ ಕಳ್ಳ ಹೊರಗೆ ಬಂದು ಸೋಮವಾರ ಬೆಳಗ್ಗೆ 7:15ಕ್ಕೆ ಬಹುತೇಕ ಖಾಲಿಯಾಗಿದ್ದಂಥ ಮ್ಯೂಸಿಯಂನ ಜಾರಿಗೆ ಬರ್ತಾನೆ. ಯಾರು ಇಲ್ಲದೆ ಇರೋದನ್ನು ಖಚಿತಪಡಿಸಿಕೊಂಡು ನೇರವಾಗಿ ಸಲೂನ್ಕಾರಿ ಹೆಸರನ್ನ ಪ್ರದರ್ಶನ ಕೊಠಡಿಗೆ ಹೋಗ್ತಾನೆ. ಅಲ್ಲಿ ಮೊನಾಲಿಸಾ ಚಿತ್ರವನ್ನು ಪ್ರದರ್ಶನಕ್ಕೆ ಇಡಲಾಗಿರ್ತೈತೆ. ಆ ಕಾಲದಲ್ಲಿ ಮೊನಾಲಿಸಾಕ್ಕೆ ಪ್ರತ್ಯೇಕವಾದಂಥ ಕೊಠಡಿ ಇರೋದಿಲ್ಲ, ಯಾಕಂದರೆ ಆ ಚಿತ್ರ ಈಗಿನಷ್ಟು ಪ್ರಸಿದ್ಧ ಆಗಿರೋದಿಲ್ಲ. ಆದರೆ ಆ ಕಳ್ಳ ಆ ದಿನ ಆ ಸಮಯದಲ್ಲಿ ಆ ಚಿತ್ರದ ಭವಿಷ್ಯವನ್ನು ಬದಲಿಸಿ ಜಗತ್ ಪ್ರಸಿದ್ಧಿ ತರುವ ಐತಿಹಾಸಿಕ ಕೆಲಸದಲ್ಲಿ ತೊಡ್ಕೊಳ್ತಾನೆ. ಆ ಕಳ್ಳ ಮೊನಾಲಿಸಾ ಚಿತ್ರವನ್ನು ಸಮೀಪದ ಮೆಟ್ಲ ಬದಿಗೆ ಹೋಗಿ ಮೊದಲು ತಾನೇ ತಂದಿದ್ದಂಥ ಸ್ಕ್ರೂ ಡ್ರೈವರ್ ಬಳಸಿ ಚಿತ್ರವನ್ನು ಕಟ್ಟಿನಿಂದ ಹೊರಗೆ ತೆಗಿತಾನೆ. ನಂತರ ಅದನ್ನು ಬಿಳಿ ಬಟ್ಟೆನಲ್ಲಿ ಸುತ್ತಿ ಸಮೀಪದ ಹೊರಗೆ ಹೋಗುವ ಬಾಗಿಲ ಹತ್ರ ಹೋಗ್ತಾನೆ. ಆದರೆ ಆ ಬಾಗಿಲಿಗೆ ಬೀಗ ಹಾಕಲಾಗಿರ್ತೈತೆ. ಅದೇ ಸಮಯದಲ್ಲಿ ಲೂವ್ರ್ ಮ್ಯೂಸಿಯಂನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಕೊಳಾಯಿ ಕೆಲಸಗಾರಲ್ಲಿ ಕಾಣಿಸ್ಕೊಳ್ತಾನೆ. ಆತ ಕಳ್ಳನನ್ನು ಲೂವ್ರ್ ಸಿಬ್ಬಂದಿ ಅಂತ ಭಾವಿಸಿ ಬಾಗಿಲನ್ನು ತೆರೆಯೋದಕ್ಕೆ ಸಹಾಯ ಮಾಡ್ತಾನೆ. ತಕ್ಷಣವೇ ಕಳ್ಳ ಬಟ್ಟೆನಲ್ಲಿ ಸುತ್ತಿದ್ದಂಥ ಮೊನಾಲಿಸಾ ಚಿತ್ರವನ್ನು ಹೊತ್ತು ಪ್ಯಾರಿಸ್ ನಗರದೊಳಗಡೆ ಕಣ್ಮರೆ ಆಗ್ತಾನೆ. ಈ ಎಲ್ಲ ಸಂಪೂರ್ಣ ಕಾರ್ಯಾಚರಣೆ ಕೆಲವು ನಿಮಿಷಗಳಲ್ಲಿ ಮುಗಿದೋಗುತ್ತೆ. ಆದರೆ ಮೊನಾಲಿಸಾ ಚಿತ್ರ ಕಳವಾಗಿದೆ ಅನ್ನೋದನ್ನು ತಿಳಿಯೋದಕ್ಕೆ
ಇನ್ನೂ 28 ಗಂಟೆಗಳು ಬೇಕಾಗ್ತವೆ. ಆ ವಾರದಲ್ಲಿ ಫೋಟೋಗ್ರಾಫರ್ಗಳು ವಸ್ತು ಸಂಗ್ರಹಾಲಯದ ಚಿತ್ರಗಳನ್ನ ಅಧಿಕೃತವಾಗಿ ಫೋಟೋ ತೆಗೆದುಕೊಳ್ತಾ ಇರ್ತಾರೆ. ಆದ್ದರಿಂದ ಗೋಡೆಯ ಮೇಲಿನ ಖಾಲಿ ಸ್ಥಳಗಳು ಯಾರಿಗೂ ಕೂಡ ಅಸಾಮಾನ್ಯವಾಗಿ ಅಪರೂಪವಾಗಿ ಕಾಣೋದಿಲ್ಲ. ಆದರೆ ಮರುದಿನ ಫೋಟೋಗ್ರಾಫರ್ಗಳು ಮೊನಾಲಿಸಾ ಚಿತ್ರದ ಫೋಟೋ ತೆಗೆಯಕ್ಕೆ ಹೋದಾಗ ಅದು ಇಲ್ಲದೆ ಇರೋದು ಗೊತ್ತಾಗುತ್ತೆ. ಇದು ಗೊತ್ತಾದ ತಕ್ಷಣ ಪೊಲೀಸರನ್ನ ಕರೆಸಲಾಗ್ತದೆ. ತನಿಖಾ ಅಧಿಕಾರಿಗಳ ತಂಡ ಲೂವ್ರಿಗೆ ಧಾವಿಸುತ್ತೆ. ಕಳ್ಳ ಬಿಟ್ಟು ಹೋದ ಏಕೈಕ ಸುಳುವು ಅಂತ ಹೇಳಿದ್ರೆ ಚಿತ್ರದ ಮರದ ಚೌಕಟ್ಟು ಮತ್ತು ಒಂದು ಬೆರಳಚ್ಚು ಮಾತ್ರ. ತನಿಖೆಗೆ ವೇಗ ನೀಡೋದಕ್ಕೆ ಸುಳುವು ನೀಡಿದವರಿಗೆ ಅಂದಾಜು 25,000 ಫ್ರಾಂಕ್ ಮೊತ್ತದ ಬಹುಮಾನವನ್ನು ಘೋಷಣೆ ಮಾಡಲಾಗುತ್ತೆ. ಮೊನಾಲಿಸಾ ಬಗ್ಗೆ ಯಾವುದೇ ಮಾಹಿತಿ ಇದ್ರೂ ಕೂಡ ನೀಡುವಂತೆ ಜನರನ್ನ ಕೇಳ್ಕೊಳ್ಳಾಗುತ್ತೆ. ಪ್ರತಿಕ್ರಿಯೆ ಅಭೂತಪೂರ್ವವಾಗಿರ್ತದೆ. ಸಾವಿರಾರು ಪತ್ರಗಳು ಪೊಲೀಸರಿಗೆ ಬರ್ತವೆ. ನೂರಾರು ಜನ ಠಾಣೆಗಳಿಗೆ ಆಗಮಿಸಿ ಮೊನಾಲಿಸಾವನ್ನ ಜಗತ್ತಿನ ವಿವಿಧ ಭಾಗಗಳಲ್ಲಿ ನಾವು ಕಂಡಿದ್ದೀವಿ ಅಂತ ಹೇಳ್ಕೊಳ್ತಾರೆ. ಹಾಗೆ ಇಬ್ಬರು ಸಾಕ್ಷಿದಾರರು ಲೂವ್ರ್ನಿಂದ ದೊಡ್ಡ ವಸ್ತುವೊಂದನ್ನು ಹೊತ್ಕೊಂಡು ಹೋಗ್ತಾ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ನೋಡಿದಾಗಿಯೂ ಕೂಡ ಹೇಳ್ತಾರೆ. ಆದರೆ ಅವರಿಬ್ಬರ ಹೇಳಿಕೆಗಳಲ್ಲಿ ಹೊಂದಾಣಿಕೆ ಇರೋದಿಲ್ಲ. ಒಬ್ಬತ ಮೊನಾಲಿಸಾ ಬೆಲ್ಜಿಯಂ ಕಡೆಗೆ ಸಾಗ್ತಾ ಇದ್ದಂಥ ಸರಕು ರೈಲಿದೆ ಅಂತ ಹೇಳಿದ್ರೆ, ಇನ್ನೊಬ್ಬಾತ ಈಗಾಗಲೇ ಅಮೆರಿಕದ ಹೊರಟಡಿನಲ್ಲಿದೆ ಅಂತ ತಿಳಿಸ್ತಾನೆ. ಮೊನಾಲಿಸಾ ಚಿತ್ರವನ್ನ ಪ್ರಸಿದ್ಧ ಚಿತ್ರಕಾರನಾದಂಥ ಪಾಬ್ಲೋ ಪಿಕಾಸೋ ಕದ್ದಿರ್ಬೋದನ್ನುವ ಗುಮಾನಿ ಕೂಡ ಮೂಡಿರ್ತೈತೆ. ಯಾಕಂತ ಹೇಳಿದ್ರೆ ಪಾಬ್ಲೋ ಪಿಕಾಸೋಗೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಪೊಲೀಸರಿಗೆ ಒಂದು ಪತ್ರವನ್ನು ಬರೆದು ಲೂವ್ರ್ನಿಂದ ಕಳವಾದ ಕೆಲವು ಐಬೇರಿಯನ್ ಪ್ರತಿಮೆಗಳು ಹಿಂದೆ ತಾನು ಕದ್ದಿದ್ದಾಗಿ ಮತ್ತು ಅವುಗಳನ್ನು ಪಿಕಾಸೋ ಆಗಿ ಮಾರಿದ್ದಾಗಿ ತಿಳಿಸಿರ್ತಾನೆ. ಮುಂದುವರೆದ ತನಿಖೆಗಳಿಂದ ಪಾಬ್ಲೋ ಪಿಕಾಸೋ ಹೊಂದಿದ್ದ ಪ್ರತಿಮೆಗಳು ನಿಜವಾಗಿಯೂ ಲೂವ್ರ್ನಿಂದ ಕದ್ದಂಥ ಕಲಾಕೃತಿಗಳಂತ ದೃಢಪಡುತ್ತೆ. ಪಿಕಾಸೋ ಅವರು ತನ್ನನ್ನು ಬಂಧಿಸಿ ವಿಚಾರಣೆ ಕೂಡ ನಡೆಸಲಾಗುತ್ತೆ. ಆದರೆ ಯಾವುದೇ ಸುಳುವು ಸಿಗೋದಿಲ್ಲ. ಇನ್ನೊಂದು ಕಡೆ ಪೊಲೀಸರು ಅಮೆರಿಕದ ಬ್ಯಾಂಕರ್ ಹಾಗೂ ಕಲಾ ಸಂಗ್ರಹಕಾರನಾಗಿದ್ದಂಥ JP ಮೊರ್ಗನ್, ಈತ ಪ್ರಸಿದ್ಧ ಬ್ಯಾಂಕರು, ಆತನ ಮೇಲೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಕಲಾಕೃತಿಗಳ ನಕಲಿ ಪ್ರತಿಗಳನ್ನು ಶ್ರೀಮಂತರಿಗೆ ಮಾರಾಟ ಮಾಡುವಂತಹದ್ದಂತೆ ಆಗ ಬಹಳ ವೇಗವಾಗಿ ಬಹಳ ಜೋರಾಗಿ ನಡೀತಾ ಇರ್ತದೆ. ಆದ್ದರಿಂದ ಮೊನಾಲಿಸಾಳನ್ನು ಅವರಿಗಾಗಿ ಕಡಲು ಮಾಡಲಾಗುತ್ತೆ ಅನ್ನುವ ವದಂತಿ ಕೂಡ ಹರಡ್ತದೆ. ಆದರೆ ಅದಕ್ಕೆ ಯಾವುದೇ ಸಾಕ್ಷ್ಯಗಳು ದೊರೆಯೋದಿಲ್ಲ. 2 ವರ್ಷಗಳ ಹುಡುಕಾಟದ ನಂತರವೂ ಕೂಡ ಮೊನಾಲಿಸಾ ಎಲ್ಲಿದೆ ಅನ್ನೋದು ಯಾರಿಗೂ ಕೂಡ ತಿಳಿಯೋದಿಲ್ಲ. ಸೋಜಿಗದ ಸಂಗತಿ ಅಂತ ಹೇಳಿದ್ರೆ ಮೊನಾಲಿಸಾ ಯಾವುದೇ ದೂರ ದೇಶದಲ್ಲಿ ಇರೋದಿಲ್ಲ. ಅದು ಲೂವ್ರ್ನಿಂದ ಕೇವಲ 3 ಕಿಲೋಮೀಟರ್ ದೂರದ ಒಂದು ಅಪಾರ್ಟ್ಮೆಂಟ್ನಲ್ಲಿ ಇರ್ತದೆ. ಆ ಅಪಾರ್ಟ್ಮೆಂಟ್ನಲ್ಲಿ ವಿನೆನೋ ಪೆರುಜ್ಜಿ ಅನ್ನುವ 29 ವರ್ಷದ ಇಟಾಲಿಯನ್ ವ್ಯಕ್ತಿ ವಾಸ ಮಾಡ್ತಾ ಇರ್ತಾನೆ. ಆತ ಮೊದಲು ಲೂವ್ರ್ನಲ್ಲಿ ಕೈಗಾರಿಕಾ ಕೆಲಸಗಾರನಾಗಿ ಕೆಲಸ ಮಾಡಿರ್ತಾನೆ. ಆದ್ರಿಂದ ಆತನಿಗೆ ಲೂವ್ರ್ ಮ್ಯೂಸಿಯಂನ ಎಲ್ಲ ದೌರ್ಬಲ್ಯಗಳು, ಒಳಚೋಳುಗಳು ಗೊತ್ತಿರ್ತವೆ. ಸೋಮವಾರ ಲೂವ್ರ್ ಮುಚ್ಚಿರ್ತದೆ ಅನ್ನೋದು ಕೂಡ ಅದು ಗೊತ್ತಿರ್ತದೆ. ಫೋಟೋಗ್ರಾಫರ್ಗಳ ಕಾರ್ಯಕ್ರಮದ ವಿವರಗಳು ಕೂಡ ಅದೇ ತಿಳಿದಿರ್ತವೆ. ಅಷ್ಟೇ ಅಲ್ಲ, ಮೊನಾಲಿಸಾದ ಲಕ್ಷಣಾತ್ಮಕ ಗಾಜಿನ ಪೆಟ್ಟಿಗೆಯನ್ನು ತಯಾರು ಮಾಡೋದ್ರಲ್ಲಿ ಅವನು ಕೂಡ ಒಬ್ಬನಾಗಿರ್ತಾನೆ. ಲೂವ್ರ್ನಿಂದ ಹೊರಬಂದ ನಂತರ ಅವನು ತಾನೇ ನಿರ್ಮಿಸಿದ್ದ 2 ತಳ ಇದ್ದಂಥ ಪೆಟ್ಟಿಗೆನಲ್ಲಿ ಚಿತ್ರವನ್ನು ಅಡಗಿಸಿಟ್ಟಿರ್ತಾನೆ. ಮೊನಾಲಿಸಾ ಚಿತ್ರವನ್ನು ಕದ್ದ ಪೆರುಜ್ಜಿಯಾಗೆ ಈ ಹಿಂದಿನ ಅಪರಾಧದ ಹಿನ್ನೆಲೆ ಇರುತ್ತೆ. ಆತನ ಬೆರಳಚ್ಚುಗಳು ಪೊಲೀಸ್ ದಾಖಲೆಗಳಲ್ಲಿ ಇರ್ತವೆ. ಆದರೆ ಅಲ್ಲಿ ಆತನ ಬಲಗೈ ಬೆರಳಚ್ಚುಗಳು ಮಾತ್ರ ದಾಖಲಾಗಿರ್ತವೆ. ಈತ ಬಿಟ್ಟಿದ್ದಂಥ ಗುರುತುಗಳು ಎಡಗೈವಾಗಿರ್ತವೆ. ಹೀಗಾಗಿ ಬೆರಳಚ್ಚುಗಳ ಹೊಂದಾಣಿಕೆಯಲ್ಲಿ ಕಳ್ಳ ಪತ್ತೆ ಆಗೋದಿಲ್ಲ. ತನಿಖೆಯ ವೇಳೆ ಪೊಲೀಸರು ಆತನ ಮನೆಗೆ 2 ಬಾರಿ ಹೋಗಿ ಬಂದರೂ ಕೂಡ ಅವರಿಗೆ ಏನೂ ದಕ್ಕಿರೋದಿಲ್ಲ. ಮೊನಾಲಿಸಾ ಅವರ ಮೂಗಿನ ಕೆಳಗೆ ಅಡಗಿತ್ತು ಅನ್ನೋದು ಕೂಡ ಅವರಿಗೆ ಗೊತ್ತಾಗೋದಿಲ್ಲ. 2 ವರ್ಷಗಳ ಕಾಲ ಚಿತ್ರವನ್ನು ತನ್ನ ಬಳಿಯೇ ಇಟ್ಕೊಂಡಿದ್ದಂಥ ಪೆರುಜ್ಜಿಯ ಕೊನೆಗೆ ತಾಳ್ಮೆಯನ್ನು ಕಳೆದುಕೊಂಡು ಫ್ಲಾರೆನ್ಸ್ನ ಕಲಾ ವ್ಯಾಪಾರಿ ಒಬ್ಬತನಿಗೆ ಅನಾಮಧೇಯಾದಂಥ ಒಂದು ಪತ್ರ ಬರೀತಾನೆ. ಲಿಯೋನಾರ್ಡೋ ಡಾ ವಿಂಚಿ ಮೊನಾಲಿಸಾವನ್ನು ಚಿತ್ರಿಸಿದ ನಗರವೇ ಫ್ಲಾರೆನ್ಸ್. ತನ್ನ ಬಳಿ ಮೊನಾಲಿಸಾ ಇದೆ ಮತ್ತು ಅದನ್ನು ಅದರ ತಾಯ್ನಾಡಾದಂಥ ಇಟಲಿಗೆ, ಅದರ ಮೂಲ ನಗರಕ್ಕೆ ಮರಳುವುದಕ್ಕೆ ಬಯಸ್ತೀನಿ ಅನ್ನೋಂಥ ಪತ್ರದಲ್ಲಿ ತಿಳಿಸಿರ್ತಾನೆ. ಲಿಯೋನಾರ್ಡೋ ಎನ್ನುವ ಹೆಸರಿನಲ್ಲಿ ಸಹಿ ಹಾಕಿ ಫ್ಲಾರೆನ್ಸ್ಗೆ ರೈಲಿನಲ್ಲಿ ತೆರಳುತ್ತಾನೆ. ಕಲಾ ವ್ಯಾಪಾರಿ ಮತ್ತು ಆತನ ಸಹೋದ್ಯೋಗಿ ಹೋಟೆಲ್ ಕೊಠಡಿನಲ್ಲಿ ಪೆರುಜಿಯನ್ನ ಈ ಕಳ್ಳನನ್ನು ಭೇಟಿಯಾಗ್ತಾರೆ. ವಿನ್ಸೆಂಜೋ ಪೆರೋಜಿ ಆ ಪೆಟ್ಟಿಗೆನ ತೆರೆದಾಗ ಅವರ ಆಶ್ಚರ್ಯಕ್ಕೆ ಅಲ್ಲಿ ನಿಜವಾದ ಮೊನಾಲಿಸಾ ಇರ್ತದೆ. ಚಿತ್ರದ ನೈಜತೆಯನ್ನು ದೃಢೀಕರಿಸುವ ನೆಪದಲ್ಲಿ ಅವರು ಆತನನ್ನು ತಮ್ಮ ಕಾರ್ಯಾಗಾರಕ್ಕೆ ಕರ್ಕೊಂಡು ಹೋಗ್ತಾರೆ. 1 ಗಂಟೆಯ ನಂತರ ಪೊಲೀಸರು ಬಂದು ಪೆರುಜಿಯನನ್ನು ಬಂಧಿಸ್ತಾರೆ. ಆಗ ಆತನಿಗೆ ಕೇವಲ 7 ತಿಂಗಳ ಜೈಲು ಶಿಕ್ಷೆ ಆಗುತ್ತೆ. 10 ವರ್ಷಗಳ ನಂತರ ಆತ ಕೊನೆಯ ಉಸಿರನ್ನು ಎಳಿತಾನೆ. ಮೊನಾಲಿಸಾ ಪತ್ತೆಯಾದರೂ ಕೂಡ ಕಳ್ಳತನದ ಹಿಂದಿನ ಸಂಪೂರ್ಣ ಸತ್ಯ ಬಹುಕಾಲ ರಹಸ್ಯವಾಗಿ ಉಳಿದೈತೆ. 1932ರಲ್ಲಿ ಕಾರ್ಲ್ ಡೆಕ್ಕರ್ ಎಂಬ ಒಬ್ಬ ಲೇಖಕ ಒಂದು ಕಥೆಯನ್ನು ಪ್ರಕಟ ಮಾಡ್ತಾನೆ. ಅದರ ಪ್ರಕಾರ ನಿಜವಾದ ಸಂಚುಕೋರ ಎಡ್ವರ್ಡೋ ಡೆ ವೆಲೆನ್ಫೆರ್ನಾನ್ ಆತ ಕಲಾ ನಕಲು ಪ್ರಣೇತ ಆಗಿರ್ತಾನೆ. ಆತನ ಯೋಜನೆ ಬಹಳ ವಿಚಿತ್ರವಾಗಿರ್ತೈತೆ. ಮೊನಾಲಿಸಾದ 6 ಪರಿಪೂರ್ಣ ನಕಲು ಪ್ರತಿಗಳನ್ನು ತಯಾರು ಮಾಡಿ ಅಮೆರಿಕದ 6 ಶ್ರೀಮಂತ ಸಂಗ್ರಹಕಾರರಿಗೆ ನಿಜವಾದ ಮೊನಾಲಿಸಾ ಅಂತ ಮಾರಾಟ ಮಾಡೋದು ಆತನ ಗುರಿಯಾಗಿರ್ತೈತೆ. ಅದಕ್ಕಾಗಿ ಒಬ್ಬ ಪ್ರತಿಭಾವಂತ ಫ್ರೆಂಚ್ ಚಿತ್ರಕಾರರಿಂದ ನಕಲುಗಳನ್ನು ತಯಾರಿಸಿ ಆತ ಅಮೆರಿಕಕ್ಕೆ ಕಳಿಸ್ತಾನೆ. ಆ ಅಮೆರಿಕದಲ್ಲಿದ್ದಂಥ ಶ್ರೀಮಂತರು
ನಿಜವಾದ ಮೊನಾಲಿಸಾವನ್ನು ಖರೀದಿಸಿದೀವಿ ಅಂತ ನಂಬಬೇಕಾದ್ರೆ ಮೂಲ ಚಿತ್ರ ಕಾಣೆಯಾಗಿರಬೇಕು. ಆ ಕಾರಣಕ್ಕಾಗಿಯೇ ವಿನ್ಸೆಂಜೋ ಪೆರುಜಿಯಾನನ್ನ ಆತ ಕಳ್ಳತನಕ್ಕೆ ನೆಂಚಿರ್ತಾನನ್ನೋದು ಆ ಕಥೆಯ ವಾದ. ಮೊನಾಲಿಸಾ ಕಾಣೆಯಾಗಿದೆ ಎನ್ನುವ ಸುದ್ದಿ ಜಗತ್ತಿನ ಉದ್ದಗಲಕ್ಕೆ ಹರಡ್ತಾ ಇದ್ದಂತೆ ನಕಲು ಚಿತ್ರಗಳನ್ನು ಅಮೆರಿಕದಲ್ಲಿದ್ದಂಥ ಖರೀದಿದಾರರಿಗೆ ಮಾರಾಟ ಮಾಡಲಾಗುತ್ತೆ. ಈ ಯೋಜನೆಯಲ್ಲಿ ಭಾಗಿಯಾದಂಥವರು ಇಂದಿನ ಮೌಲ್ಯದಲ್ಲಿ ಸುಮಾರು $9 ಕೋಟಿ ಸಮನಾದಂಥ ಹಣದ ಜೊತೆಗೆ ಪರಾರಿಯಾಗ್ತಾರೆ. ಆದರೆ ಈ ಕಥೆಗೆ ದೃಢವಾದಂಥ ಐತಿಹಾಸಿಕ ಸಾಕ್ಷಿಗಳು ಸಿಕ್ಕಿಲ್ಲ. ಆದ್ದರಿಂದ ಇತಿಹಾಸಕಾರರು ಇದನ್ನು ಇಂದಿಗೂ ಕೂಡ ಕುತೂಹಲಕಾರಿ ಆದರೆ ದೃಢೀಕರಿಸದ ಕಥೆ ಅಂತ ಪರಿಗಣಿಸ್ತಾರೆ. ಮೊನಾಲಿಸಾ ಚಿತ್ರದ ಕಳ್ಳತನವನ್ನು ತೋರಿಸುವ ಹಲವಾರು ಸಿನಿಮಾಗಳು, ಸಾಕ್ಷ್ಯಚಿತ್ರಗಳು ಬಂದಿದ್ದಾವೆ. ಇವು ಯೂಟ್ಯೂಬ್ನಲ್ಲಿ ಮುಕ್ತವಾಗಿ ಸಿಗ್ತವೆ. 1931 ಡೆರ್ರರ್ ರೋಬ್ ಡೆರ್ರೆ ಮೊನಾಲಿಸಾ ದಿ ಥೆಫ್ಟ್ ಆಫ್ ದಿ ಮೊನಾಲಿಸಾ, ಈ ಮೊನಾಲಿಸಾ ಚಿತ್ರದ ಕಳ್ಳತನದ ಘಟನೆಯ ಆಧಾರದ ಮೇಲೆ ನಿರ್ಮಿಸಲಾದಂಥ ಮೊದಲ ಚಲನಚಿತ್ರಗಳಲ್ಲೊಂದು. ಇದರಲ್ಲಿ ಕಳ್ಳನಾದಂಥ ವಿನ್ಸೆಂಜೋ ಪೆರುಜಿಯಾ ಒಬ್ಬ ಯುವತಿಯನ್ನು ಮೆಚ್ಚೋದಕ್ಕೆ ಮೊನಾಲಿಸಾವನ್ನು ಕದ್ನ ಅನ್ನುವ ಕಾಲ್ಪನಿಕ ಕಥೆಯನ್ನು ಕಟ್ಟಲಾಗಿದೆ. ನೈಜ ಘಟನೆಯಿಂದ ಪ್ರೇರಿತವಾಗಿದ್ದರೂ ಕೂಡ ಚಿತ್ರದಲ್ಲಿ ಸಾಕಷ್ಟು ನಾಟಕೀಯ ಅಂಶಗಳಿದ್ದಾವೆ. 1966ರಲ್ಲಿ ದಿ ಮೊನಾಲಿಸಾ ಹ್ಯಾಸ್ ಬೀನ್ ಸ್ಟೋಲನ್ ಹೆಸರಿನಲ್ಲಿ ಇನ್ನೊಂದು ಸಿನಿಮಾ ಕೂಡ ಹೊರಬಂತು. ಫ್ರೆಂಚ್ ಭಾಷೆಯ ಈ ಸಿನಿಮಾ ಮೊನಾಲಿಸಾ ಕಳ್ಳತನವನ್ನು ಹಾಸ್ಯ ಮತ್ತು ನಾಟಕೀಯ ಮಿಶ್ರಣವಾಗಿ ಚಿತ್ರಿಸುತ್ತದೆ. ಪೆರುಜಿಯಾನ ಜೀವನ, ಲೂವರ್ನಲ್ಲಿ ಆತನ ಕೆಲಸ ಮತ್ತು ಕಳ್ಳತನದ ಸಾಹಸವನ್ನು ಮನೋರಂಜನೀಯವಾಗಿ ನಿರೂಪಿಸಲಾಗಿದೆ. 2012ರ ದಿ ಮಿಸ್ಸಿಂಗ್ ಪೀಸ್ ಮೊನಾಲಿಸಾ ಹರ್ ಥೀಫ್ ದ ಟ್ರೂ ಸ್ಟೋರಿ ಮೊನಾಲಿಸಾ ಕಳ್ಳತನದ ಬಗ್ಗೆ ತೆಗೆದ ಅತ್ಯಂತ ಆಸಕ್ತಿಕರವಾದಂಥ ಸಾಕ್ಷ್ಯಚಿತ್ರ ಅಂತ ಪರಿಗಣಿತಾಗಿದೆ. ನಿರ್ದೇಶಕ ಜೋ ಮೆಡೇರೋಸು ಸುಮಾರು 3 ದಶಕಗಳ ಕಾಲ ನಡೆಸಿದ ಸಂಶೋಧನೆಯ ಆಧಾರದ ಮೇಲೆ ಪೆರುಜಿಯಾ ನಿಜವಾಗಿ ಏಕೆ ಕಳ್ಳತನ ಮಾಡಿದ ಪ್ರಶ್ನೆಗೆ ಉತ್ತರವನ್ನು ಹುಡುಕಾಡಿದ್ದಾರೆ. ಪೆರುಜಿಯಾದ ಕುಟುಂಬದವರ ಸಂದರ್ಶನಗಳು ಮತ್ತು ಹೊಸ ದಾಖಲೆಗಳನ್ನು ಕೂಡ ಈ ಸಾಕ್ಷ್ಯಚಿತ್ರ ಒಳಗೊಂಡೈತೆ. ಮೊನಾಲಿಸಾ ಕಳ್ಳತನ ಕೇವಲ ಒಂದು ಕಲಾಕೃತಿಯ ಕಳ್ಳತನ ಅಲ್ಲ, ಅದು ಹೇಗೆ ಒಂದು ಸಾಮಾನ್ಯ ಚಿತ್ರವನ್ನು ಜಗತ್ತಿನ ಅತ್ಯಂತ ಪ್ರಸಿದ್ಧ ಕಲಾಕೃತಿಯನ್ನಾಗಿ ಪರಿವರ್ತನೆ ಮಾಡೋದೆನ್ನುವ ಕಥೆಯಾಗೈತೆ. ಅನೇಕ ಇತಿಹಾಸಕಾರರ ಅಭಿಪ್ರಾಯದಲ್ಲಿ ಮೊನಾಲಿಸಾ ಈ ಹೊಂದಿರತಕ್ಕಂಥ ಈಗಿನ ಜಾಗತಿಕ ಮಟ್ಟದ ಖ್ಯಾತಿ ಪಡೆಯೋದಕ್ಕೆ 1911ರ ಕಳ್ಳತನವೇ ಪ್ರಮುಖ ಕಾರಣ ಆಗಿತ್ತು. ಮೊನಾಲಿಸಾ ಕಳ್ಳತನದ ಸಂಪೂರ್ಣ ಕಥೆಯನ್ನು ತಿಳಿಯೋದಕ್ಕೆ ದ ಮಿಸ್ಸಿಂಗ್ ಪೀಸ್ ಮೊನಾಲಿಸಾ ಹರ್ ಥೀಫ್ ದ ಟ್ರೂ ಸ್ಟೋರಿ ಸಾಕ್ಷ್ಯಚಿತ್ರವೇ ಅತ್ಯುತ್ತಮವಾದ ಆಯ್ಕೆ ಅಂತ ನಾವು ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ನಾವು ಜಗತ್ಪ್ರಸಿದ್ಧವಾದಂಥ ಕಲಾಕೃತಿಗಳನ್ನು ಹಾಗೆ ಚಿತ್ರಗಳನ್ನು ಕದ್ದ ಇತರ ಪ್ರಕರಣಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.